ಗೊಂದಲಗಳು ಅನೇಕ ಸಮುದಾಯಗಳಲ್ಲಿದ್ದಾವೆ, ಅತಿ ಹೆಚ್ಚು ಗೊಂದಲ ಲಿಂಗಾಯತ ಸಮುದಾಯದಲ್ಲಿರೋದು ಅಂತ. ಸ್ವಲ್ಪ ಅಫೆನ್ಸಿವ್ ಆದಂಥ ಬೇಜಾರು ಅನಿಸುವಂಥ ಮಾತಾ ಅಥವಾ ಸತ್ಯನೇ ಹೇಳಿದ್ನ ನಾನು? ಹಾಗೇನಿಲ್ಲ, ನೀವು ಹೇಳ್ತಾ ಇರೋದು ಸತ್ಯ. ಕಾರಣ ಇಷ್ಟೇ, ಇಲ್ಲಿ ಒಳಪಂಗಡಗಳು ಬಹಳಷ್ಟಿದ್ದಾವೆ. ಒಂದು ಕಾಲಕ್ಕೆ ಈ ವೀರಶೈವ ಅರ್ಥಾತ್ ಲಿಂಗಾಯತ ಧರ್ಮ ಅತ್ಯಂತ ಆದರ್ಶವಾಗಿರುವಂತಹ ಧರ್ಮ, ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಮತ್ತು ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಧರ್ಮವಾಗಿರೋದ್ರಿಂದ ಬಹುಸಂಖ್ಯಾತರು ಈ ಒಂದು ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ನಾವು ವೀರಶೈವರಾಗಬೇಕು, ಅರ್ಥಾತ್ ನಾವು ಲಿಂಗಾಯತರಾಗಬೇಕು ಅಂತೇಳಿ ಬಯಸಿರ್ತಕ್ಕಂಥವ್ರು. ನೀವು ಈ ಅರ್ಥಾತ್ ಅಂದಿದ್ದೇ ಕೆಲವ್ರಿಗೆ ಹರ್ಟ್ ಆಗುತ್ತೆ. ಇರಲಿ, ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಓಕೆ. ಆ ಕಾರಣಕ್ಕಾಗಿ ಇಲ್ಲೇನಾಯಿತು ಅಂತಂದರೆ, ಕಾಯಕಗಳ ಆಧಾರದ ಮೇಲೆ ಜಾತಿಗಳನ್ನು ಗುರುತಿಸಲ್ಪಡ್ತು ಅಂತಕ್ಕಂಥದ್ದು ತಮಗೆಲ್ಲ ಬಹುಸಂಖ್ಯಾತರು ಹೇಳಿದ್ದಾರೆ, ಗೊತ್ತಿರುವಂಥ ವಿಚಾರ. ಹೌದು. ಅವು ಎಲ್ಲ ಕಾಲಗತಿಯಲ್ಲಿ ಅವು ಏನಾಗಿಬಿಟ್ಟು ಅಂತಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ವೀರಶೈವ ಲಿಂಗಾಯತರ ಜೀವನದ ಸ್ಥಿತಿನೇ ಬೇರೆ ಇತ್ತು. ಸ್ವಾತಂತ್ರ್ಯ ನಂತರದಲ್ಲಿ ಕೆಲವಷ್ಟು ವರ್ಷಗಳವರೆಗೆ ಒಂದು ಥರ ಇದ್ದರೆ ಈ ಜಾತಿವಾರು ಸೌಲಭ್ಯಗಳು ಸಿಗುವಂತಹ ಒಂದು ವ್ಯವಸ್ಥೆಯ ನಿರ್ಮಾಣ ಆಯಿತು. ಆವಾಗ ಈ ಸಮಾಜದ ಸ್ಥಿತಿಗತಿಗಳು ಬದಲಾವಣೆ ಆಗಲಿಕ್ಕೆ ಕಾರಣ ಆಗ್ತವೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಿಜಲಿಂಗಪ್ಪನವ್ರ ಕಾಲಕ್ಕಿರ್ತಕ್ಕಂತಹ, ವೀರೇಂದ್ರ ಪಾಟೀಲ್ರ ಕಾಲಕ್ಕಿರ್ತಕ್ಕಂತಹ, ಜೆ ಎಚ್ ಪಾಟೀಲ್ರ ಕಾಲಕ್ಕಿರ್ತಕ್ಕಂತಹ ಒಂದು ಐಕ್ಯತೆ ಅಂತಕ್ಕಂಥದ್ದು ಏನೈತಲ್ಲ, ಅದು ನಿಧಾನಗತಿಯಲ್ಲಿ ಬೇರೆಯವರ ಒಂದು ವಕ್ರದೃಷ್ಟಿಗೆ ಈ ಸಮಾಜ ಕಾರಣ ಆಗ್ತದೆ. ಈ ಸಮಾಜದಲ್ಲಿ ಬೇರೆ ಬೇರೆಯವರು ಪ್ರವೇಶ ಆಗಿ, ವಕ್ರದೃಷ್ಟಿ ಅಂದರೆ ಒಂಥರ ಹೊಟ್ಟೆ ಕಿಚ್ಚು, ಇಷ್ಟು ಒಗ್ಗಟ್ಟಿದೆಯಲ್ಲಪ್ಪ ಇವರಲ್ಲಿ. ಓಕೆ. ಅಂದರೆ ಇದನ್ನು ಏನಾದರೂ ಮಾಡಿ ಭೇದಿಸಬೇಕು ಅಂತಕ್ಕಂತಹ ಒಂದು ಪ್ರಯತ್ನ ನಡೀತದೆ. ಅದು ರಾಜ್ಯಕ್ಕೂ ಕೂಡ ಗೊತ್ತಿದೆ, ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಈ ಅಖಂಡ ವೀರಶೈವ ಲಿಂಗಾಯತರನ್ನು ಎರಡು ಭಾಗ ಮಾಡುವಂಥದ್ದು. ಈಗ ನೋಡಿ, ಇಲ್ಲಿ ವೀರಶೈವ ಲಿಂಗಾಯತ ಬೇರೆ ಅನ್ನುವಂಥದ್ದು ಎಂದೂ ಕೂಡ ಇರಲಿಲ್ಲ. ಆದರೆ ಇಲ್ಲಿ ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಆ ಎರಡು ಶಬ್ದಗಳಂತಂದ್ರೆ ಅವು ಕೂಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಗಾಳಿ ಎಬ್ಸಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಇವತ್ತೇನು ಎಲ್ಲರೂ ಲಿಂಗಾಯತ ಬೇರೆ ಅಂತ ಹೇಳ್ತಕ್ಕಂಥವ್ರು ಅದಾರ, ಇವರೆಲ್ಲರ ಬಾಯಿಯೊಳಗೆ ಬಂದಿರುವಂಥ ಶಬ್ದ, ಇವರ ಬರವಣಿಗೆಯಲ್ಲಿ ಬಂದಿರತಕ್ಕಂತಹ ಶಬ್ದ ಕೇವಲ ವೀರಶೈವ ಮಾತ್ರ. ಆದರೆ ಇತ್ತಿತ್ತಲಾಗಿ ಯಾರು 10, 20, 30, 40 ಪುಸ್ತಕಗಳನ್ನು ವೀರಶೈವ ಅಂತ ಬರೆದ್ರು, ಅವರೆಲ್ಲರೂ ಇವತ್ತಿನ ದಿವಸ ಆ ಶಬ್ದದ ವೈರಿಗಳಾಗಿದ್ದಾರೆ.